ಅದೊಂದು ಕಡೆ ಮಂತ್ರಿ ಸ್ಥಾನ ಕೈತಪ್ಪಿದ್ದಕ್ಕೆ ಸಹಜವಾಗಿ ಬೇಸರ ಆಗುತ್ತೆ ಅಂತ ಮಾಜಿ ಸಚಿವ MC ಸುಧಾಕರ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಪಕ್ಷ ಮತ್ತೆ ಅಧಿಕಾರಕ್ಕೆ ಬರಬೇಕು, ಎಲ್ಲರೂ ಒಟ್ಟಾಗಿರ್ಬೇಕು ಅಂತ ಹೇಳಿದೆ. ಸೊ ಸಿಎಂ ಕರೆ ಮಾಡಿ ಮಾತನಾಡೋಣ ಬಾ ಅಂತ ಕರೆದ್ರು. ಮುಖ್ಯಮಂತ್ರಿಗಳನ್ನ ಭೇಟಿ ಮಾಡಿ ನಾನು ಮಾತನಾಡ್ತೀನಿ ಅಂತನೂ ಕೂಡ MC ಸುಧಾಕರ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಸಹಜವಾಗಿ ಬೇಸರ ಆಗುತ್ತೆ. ಆದರೆ ರಾಜಕಾರಣದಲ್ಲಿ ಇವೆಲ್ಲ ಸಹಜವಾಗಿ ಆ ಸಂದರ್ಭದಲ್ಲಿ ನಮಗೆ ಬೇಸರ ಆಗ್ತಕ್ಕಂಥದ್ದಿದೆ. ಅದನ್ನು ನಾವು ಪಕ್ಷದ ಹಿತದೃಷ್ಟಿಯಿಂದ ನಾನು ಕೆಲವು ವಿಚಾರಗಳನ್ನು ನಾನು ವ್ಯಕ್ತಪಡಿಸಿದ್ದೆ. ಈಗ ನಾನು ಆವತ್ತೂ ಭಾಳ ಸ್ಪಷ್ಟವಾಗಿ ಹೇಳಿದ್ದೆ, 2028ಕ್ಕೆ ಮತ್ತೆ ನಾವು ಪಕ್ಷ ಒಗ್ಗಟ್ಟಾಗಿ ನಾವು ಕೆಲಸ ಮಾಡಬೇಕು ಮತ್ತು ಮತ್ತೆ ಪಕ್ಷನ ಅಧಿಕಾರಕ್ಕೆ ತರುವಂಥದ್ದಕ್ಕೆ ನಾವೆಲ್ಲ ಒಟ್ಟಾಗಿ ಇರಬೇಕು ಅಂತಕ್ಕಂಥ ಮಾತಾಡಿದ್ದೆ. ಅದೇ ರೀತಿಯಾಗಿ ನನಗೆ AICCಯ ನಮ್ಮ ಪ್ರಧಾನ ಕಾರ್ಯದರ್ಶಿಯಾಗಿರ್ತಕ್ಕಂಥ ಸುರ್ಜೇವಾಲಾ ಸಾಹೇಬರು ಮಾತಾಡಿದರು. ಮುಖ್ಯಮಂತ್ರಿಗಳು ನನಗೆ ಕರೆ ಮಾಡಿ ಮಾತಾಡೋಣ ಬಾ ಅಂತ ಹೇಳಿದರು. ಬಂದು ಮಾತಾಡಿದ್ದೀವಿ, ಅದರಲ್ಲಿ ಏನಿಲ್ಲ. ಈಗ ಒಟ್ಟಾಗಿ ನಾವು ಪಕ್ಷದ ಸಂಘಟನೆ ಮತ್ತು ಮತ್ತೆ ಅಧಿಕಾರಕ್ಕೆ ಪಕ್ಷವನ್ನು ಮತ್ತೆ ತರುವಂಥದ್ದಕ್ಕೆ ಒಟ್ಟಾಗಿ ಕೆಲಸ ಮಾಡೋಣ ಅಂತಕ್ಕಂಥ ಮಾತನ್ನು ಮಾನ್ಯ ಮುಖ್ಯಮಂತ್ರಿಗಳು ಹೇಳಿದ್ದಾರೆ. ಅದಕ್ಕೆ ನಾವೆಲ್ಲರೂ ಬದ್ಧವಾಗಿ ನಾವು ಪಕ್ಷ ನಾವಿದ್ದರೆ ಮಾತ್ರ ನಾವು ಇರೋವಂಥದ್ದಕ್ಕೆ ಸಾಧ್ಯ ಆಗುತ್ತೆ. ಈಗ ನಾವು ನಮ್ಮ ವೈಯಕ್ತಿಕ ವರ್ಚಸ್ಸು ಮತ್ತೊಂದು ಎಷ್ಟೇ ಇರಲಿ, ಆದರೆ ಪಕ್ಷ ಅಂತ ಒಂದು ನಾವು ಸಿದ್ಧಾಂತದ ಮೇಲೆ ನಂಬಿಕೊಂಡು ಬಂದ ಮೇಲೆ ಪಕ್ಷದಲ್ಲಿ ಸಣ್ಣ ಪುಟ್ಟ ಆಂತರಿಕ ಸಮಸ್ಯೆಗಳಿರ್ತವೆ. ನಮ್ಮ ಪಕ್ಷದಲ್ಲಿ ಇವತ್ತು ನಾವು ಆಂತರಿಕವಾಗಿ ಮಾತಾಡುವಂಥದ್ದಿದೆ. ಒಂದೊಂದು ಸಂದರ್ಭದಲ್ಲಿ ಪಕ್ಷದ ಒಳಿತಿಗಾಗಿ ಕೆಲವು ಮಾತುಗಳನ್ನು ಬಹಿರಂಗವಾಗಿ ಹೇಳುವಂಥದ್ದು ಆಗಿದೆ. ಆದ್ದರಿಂದ ಈಗ ಆಗಿರ್ತಕ್ಕಂಥದ್ದೆಲ್ಲ ನಾವು ಅದನ್ನು ಹಿಂದೆ ಬಿಟ್ಟು ಈಗ ಎಲ್ಲರಿಗೂ ಅವಕಾಶ ಬೇಕು. ಈಗ ಭಾಳಷ್ಟು ಜನ ಹಿರಿಯರಿದ್ದಾರೆ, ಎಲ್ರಿಗೂ ಅವಕಾಶ ಕೊಡಬೇಕು. ಆ ಕಾರಣದಿಂದ ಈ ಥರ ಆಗಿದೆ ಅಂತಕ್ಕಂಥ ಮಾತನ್ನು ಮುಖ್ಯಮಂತ್ರಿಗಳು ಹೇಳಿದ್ದಾರೆ. ಅದರಿಂದ ಅದನ್ನು ನಾವು ಸಮಾಧಾನವಾಗಿ ಅವರ ಮಾತನ್ನು ಆಲಿಸಿ ಅವರ ಸಮರ್ಥನೆ ಏನಿತ್ತು, ಯಾವ ಕಾರಣಕ್ಕಾಗಿ ಈ ರೀತಿ ಆಗಿದೆ ಅಂತಕ್ಕಂಥದ್ದನ್ನು ನಾವು ಅರ್ಥ ಮಾಡಿಕೊಂಡು ಒಟ್ಟಾರೆಯಾಗಿ ಪಕ್ಷವನ್ನು ಮುಂದಿನ ದಿನಗಳಲ್ಲಿ ಮತ್ತಷ್ಟು ಬಲಿಷ್ಠಗೊಳಿಸ್ತಕ್ಕಂಥದ್ದಕ್ಕೆ ನನ್ನ ಒಂದು ಸಹಕಾರ ಸಂಪೂರ್ಣ ಇರ್ತದೆ ಮುಖ್ಯಮಂತ್ರಿಗಳಿಗೆ ಅಂತಕ್ಕಂಥ ಭರವಸೆಯನ್ನು ಕೊಟ್ಟಿದ್ದೀನಿ. ಮತ್ತೊಂದು ಕಡೆ ಶಾಸಕ M ಕೃಷ್ಣಪ್ಪ ನಿವಾಸಕ್ಕೆ BK ಹರಿಪ್ರಸಾದ್ ಭೇಟಿಯಾಗಿ ಮನವೊಲಿಸುವ ಪ್ರಯತ್ನವನ್ನ ಪಟ್ಟಿದ್ದಾರೆ. CM DK ಶಿವಕುಮಾರ್ ಹಾಗೆ ರಣದೀಪ್ ಸಿಂಗ್ ಸುರ್ಜೇವಾಲಾ ಭೇಟಿ ಮಾಡಿದ್ದ ಬಳಿಕ ಈಗ BK ಹರಿಪ್ರಸಾದ್ ಭೇಟಿಯಾಗಿದ್ದು ಮಂತ್ರಿಗಿರಿಗಿಂತ ಹೆಚ್ಚಿನ ಬೇಡಿಕೆ ಇಟ್ಟಿದ್ದಾರೆ ಅನ್ನೋದು ತಿಳಿದು ಬರ್ತಾ ಇದೆ. ನಾವು ಪ್ರತಿನಿಧಿ ಪ್ರಸನ್ನ ಈ ಸಂದರ್ಭದಲ್ಲಿ ಮಾತನಾಡ್ಸಿದ್ರೆ ಬನ್ನಿ ಕೇಳೋಣ. ಹಿರಿಯ ಶಾಸಕ M ಕೃಷ್ಣಪ್ಪ ಅವರು ನಮ್ಮ ಜೊತೆಗಿದ್ದಾರೆ. ಸರ್, ಇವತ್ತು ಪದೇ ಪದೇ ನಿಮಗೆ ಮಿಸ್ ಆಗ್ತಾ ಇದೆ. ನಿಮ್ಮ ಹಿರಿತನ ಇರಬಹುದು, ನಿಮ್ಮ ಪಕ್ಷ ಸಂಘಟನೆ ಇರಬಹುದು, ನಿಮ್ಮ ಜವಾಬ್ದಾರಿ ಇರಬಹುದು. ಯಾಕೆ ಹೈಕಮಾಂಡ್ ಪರಿಗಣಿಸ್ತಿಲ್ಲ? ಎಷ್ಟು ನೋವಾಗಿದೆ ಕಾರ್ಯಕರ್ತರಿಗೆ ಅಂತ? ಇಲ್ಲ, ನೀವೇ ನೋಡಿದ್ರಲ್ಲ ಕಾರ್ಯಕರ್ತರ ನೋವನ್ನ. ನಾನು ಹೇಳಿದ್ದೀನಿ ಬೇಡಪ್ಪ ಇದೆಲ್ಲ ನಿಲ್ಲಿಸಿ ಅಂತ ಹೇಳಿದ್ದೀನಿ, ಗೊತ್ತಾಯ್ತೇನಪ್ಪ. ಇವರೆಲ್ಲ ಲೀಡರ್ಸ್ ಬಂದು ಮನೆಗೆ ಬಂದು ಹೋದ್ಮೇಲೆ ಯಾವುದೇ ಕಾರಣದಿಂದನೂ ಹಾಗೆಲ್ಲ ಮಾಡಬೇಡ್ರಪ್ಪ ಅಂತ 2023ರಲ್ಲೂ ನನಗೆ ಮಂತ್ರಿ ಪದವಿ ತಪ್ಪಿಸಿದಾಗ ರಾಜಭವನದ ಹತ್ರ ಗಲಾಟೆ ಮಾಡಿದ್ರು. ನಾನೇ ಹುಡುಗರನ್ನೆಲ್ಲ ವಾಪಸ್ ಕರೆಸ್ತೇನೆ, ಇದೆಲ್ಲ ಮಾಡೋಕ್ಕೆ ನಮ್ಗೆ ಗೊತ್ತಿಲ್ಲದೆ ಮಾಡಿದರು, ಅವಮಾನ ಆಗಿದೆ ಅಂತ ಹೋಗಿ ಗಲಾಟೆ ಮಾಡಿದ್ರು. ನಾನೇ ಅದೆಲ್ಲ ಮಾಡಬೇಡ್ರಪ್ಪ, ನಮ್ಮ ಕಾಂಗ್ರೆಸ್ ಸರ್ಕಾರ ಬಂದಿದೆ ಅಂತ. ಆಮೇಲೆ ನಿಮಗೆ ಗೊತ್ತು, ಮುಖ್ಯಮಂತ್ರಿಯವರು ಸಿದ್ದರಾಮಯ್ಯನವರು ಬಂದಾಗ ಇಲ್ಲಿ ಎಲ್ಲ ಭಾಷಣದಲ್ಲೂ ಹೇಳಿದ್ರು, ಕೃಷ್ಣಪ್ಪನ ಮುಂದೆ ಇದು ಮಾಡ್ತೀವಿ ಅಂತ ಹೇಳಿದರು. ಅವರು ನಾವು ಅದನ್ನೆಲ್ಲ ನಂಬ್ಕೊಂಡು ನಾವು ಒಂದು ದಿವಸನೂ ಯಾರನ್ನೂ ಹೋಗಿ ನನ್ನ ಮಂತ್ರಿ ಮಾಡಿ ಅಂತ ಕೇಳಿದ್ರು, ಗೊತ್ತಾಯ್ತೇನಪ್ಪ. ಅವ್ರ ಪಾಡಿಗೆ ಅವ್ರು ಮಾಡ್ತಾರೆ ಅಂತ ನಾವು, ಯಾಕೆಂದರೆ ನಮಗೆ ಮೆರಿಟ್ ಇಲ್ವಾ? 4-5 ಸರ್ತಿ ಶಾಸಕರಾಗಿಲ್ವ ನಾವು? ಪ್ರಿಯಕೃಷ್ಣ 3 ಸರ್ತಿ ಶಾಸಕರಾಗಿಲ್ವಾ? 20 ಜನ ಬೈ ಎಲೆಕ್ಷನಲ್ಲಿ ಯಡಿಯೂರಪ್ಪ ಅವ್ರ ಗೌರ್ಮೆಂಟಲ್ಲಿ ಸೋತಾಗ ಪ್ರಿಯಕೃಷ್ಣ ಗೆಲ್ಲಿಲ್ವಾ? ಕಾಂಗ್ರೆಸ್ಸಿಗೆ ಬೂಸ್ಟಪ್ ಆಗಲಿಲ್ವಾ? 3 ಸರ್ತಿ ಅವ್ರು ಗೆದ್ದು, ಅವ್ರ ಕ್ಷೇತ್ರ ಬೇರೆ ನಮ್ಮ ಕ್ಷೇತ್ರ ಬೇರೆ. ನಾವು ಇಬ್ಬರಿಗೂ ಇವಾಗ ಏನೇನು ಮಾನದಂಡದ ಮೇಲೆ ಕೊಟ್ಟಿದ್ದೀರಾ? ಯಾವ ಮಾನದಂಡದ ಮೇಲೆ ಅಧಿಕಾರ ಕೊಟ್ಟಿದ್ದೀರಾ? ನಮ್ಗೆ ಅವಮಾನ ಆಗೋದಿಲ್ವಾ? ಇವ್ರು ನಮಗೇನು ಮೆರಿಟ್ ಇಲ್ವಾ? ಏನಿಲ್ಲ. ಇವ್ರು ಹೇಳಿದ್ರು ಅಂತ ಪಾರ್ಲಿಮೆಂಟ್ ನಿಂತ್ಕೊಂಡು ಸೋಲಿಲ್ವ ನಾವು ಕಡಿಮೆ ಅಂತರದಲ್ಲಿ 15 ದಿವಸದಲ್ಲಿ? ಇಷ್ಟೆಲ್ಲ ನಾವು ಮಾಡಿ ಕಾಂಗ್ರೆಸ್ಗೋಸ್ಕರ ನಾವು ಇಷ್ಟೆಲ್ಲ ಮಾಡಿ ನಮಗೆ ಇಷ್ಟೊಂದು ಕಡೆಗಣಿಸೋದು, ಅವಮಾನ ಮಾಡೋದು ಸರಿ ಇಲ್ಲ ಅಷ್ಟೇ. ಈಗ ತಪ್ಪಾಗಿದೆ, ಸರಿಪಡಿಸ್ತೀವಿ ಅಂತಾರೆ. ಏನು ಸರಿ ಅಂದರೆ ಪಕ್ಷ ಸಂಘಟನೆಗೆ ಅಂತ ನೀವು ಈ ಯಾರ್ಯಾರು ಇದಾರಲ್ಲ ದೊಡ್ಡ ಅವ್ರನ್ನ ಹೋಗಿ ಕೇಳಬೇಕು. ಏನು ಹೇಳಿ, ಏನು ಸರಿ ಮಾಡಿಸ್ತೀರಪ್ಪ? ಅವ್ರು ಹೇಳ್ತಾವ್ರೆ ಕೃಷ್ಣಪ್ಪ ಅವ್ರು ಸರಿ ಮಾಡಿಸ್ತೀವಿ ಅಂತ ಎಲ್ಲ ಹೇಳಿದ್ರಂತಲ್ಲ ನೀವೆಲ್ಲರೂ. ಏನು ಮಾಡಿದಾರೆ ಹೋಗಿ ಅಂತ ಕೇಳಿ, ನೀವು ಕೇಳಿ, ಅವ್ರ ಆನ್ಸರ್ ನೀವು ತಗೊಳ್ಳಿ. ಸರ್, ನಥಿಂಗ್ ಲೆಸ್ ದೆನ್ ಮಿನಿಸ್ಟರ್ ಅಂತ ಅವರಿಗೂ ಸಂದೇಶವನ್ನು ಕೊಟ್ಟಿದ್ದೀರಿ. ಹಾಗಿದ್ರೆ ದಾರಿ ಏನು ಉಳಿದಿದೆ? ಅಷ್ಟೇನಪ್ಪ, ಅಷ್ಟೇ. ಅವ್ರು ಏನು ಮಾಡ್ತಾರೆ ನೋಡಿ ಸರ್. ಈಗ ನಿಮಗೆ AICC ಮಟ್ಟದ ಜವಾಬ್ದಾರಿಗಳನ್ನ ಕೊಟ್ಟರೆ ನಿಭಾಯಿಸ್ತೀರಾ? ನಾನು ಹೇಳಿದ್ನಲ್ಲ, ಇದು ನಥಿಂಗ್ ಲೆಸ್ ದೆನ್ ಮಿನಿಸ್ಟರ್, ಮಿಕ್ಕಿದಿಲ್ಲ ಆಮೇಲೆ.
ಇದಿಷ್ಟು ಹಿರಿಯ ಶಾಸಕ ಎಂ ಕೃಷ್ಣಪ್ಪ ಅವರ ಮಾತು. ನಥಿಂಗ್ ಲೆಸ್ ದೆನ್ ಮಿನಿಸ್ಟರ್ ಅನ್ನುವಂತಹ ಒಂದು ನಿರ್ಧಾರಕ್ಕೆ ಅವರು ಬಂದಿದ್ದಾರೆ. ಯಾವುದೇ ಕಾರಣಕ್ಕೂ ಕೂಡ ಸಚಿವ ಸ್ಥಾನವನ್ನು ಹೊರತುಪಡಿಸಿ ಬೇರೆ ಅವಕಾಶಗಳು ಇಲ್ಲ ಅನ್ನುವಂಥದ್ದ ಅಭಿಪ್ರಾಯವನ್ನೇ ಎಲ್ಲ ನಾಯಕರ ಮುಂದೆಯೂ ಕೂಡ ಬಿಗಿ ಪಟ್ಟನ್ನು ಹಿಡಿದು ಕೂತಿದ್ದಾರೆ. ಕ್ಯಾಮರಾ ಪರ್ಸನ್ ವಿನೋದ್ ಜೊತೆ ಪ್ರಸನ್ನ ಗಾಂವ್ಕರ್, TV9 ಬೆಂಗಳೂರು. ಮತ್ತೊಂದು ಕಡೆ ಪುತ್ರ ಅಂದರೆ ಗೋವಿಂದರಾಜನಗರ ಕ್ಷೇತ್ರದ ಶಾಸಕ ಪ್ರಿಯಾ ಕೃಷ್ಣ ದೆಹಲಿಗೆ ತೆರಳಿದ್ದಾರೆ ಅಂತೇಳಿ ತಿಳಿದು ಬರ್ತಾ ಇದೆ. ನಿನ್ನೆಯೇ ದೆಹಲಿಗೆ ತೆರಳಿ ಹೈಕಮಾಂಡ್ ನಾಯಕರುಗಳನ್ನು ಭೇಟಿಯಾಗಿದ್ದಾರೆ ಪ್ರಿಯಾ ಕೃಷ್ಣ ಅಂತೇಳಿ ತಿಳಿದು ಬರ್ತಾ ಇದೆ. ಒಂದು ಕಡೆ ಪ್ರಿಯಾ ಕೃಷ್ಣ ದೆಹಲಿಗೆ ಹೋಗಿದ್ದಾರೆ. ಬಹುಶಃ ಹೈಕಮಾಂಡ್ ನಾಯಕರು ಮೊನ್ನೆ ಸುರ್ಜೇವಾಲಾ ಅವರೆಲ್ಲ ಬಂದಂಥ ನಂತರದಲ್ಲಿ ದೆಹಲಿ ಬುಲಾವ್ ಕೊಟ್ಟಿರ್ಬೋದು. ಆ ಕಾರಣಕ್ಕಾಗಿಯೇ ಅವರು ದೆಹಲಿಗೆ ಹೊರಟಿದ್ದಾರೆ, ದೆಹಲಿಗೆ ಹೋಗಿದ್ದಾರೆ. ಇನ್ಫ್ಯಾಕ್ಟು ಇಲ್ಲಿ ಕೃಷ್ಣಪ್ಪ ಅವರು ಇಲ್ಲೇ ಇದ್ದಾರೆ. ಬಟ್ ಕೃಷ್ಣಪ್ಪ ಅವ್ರದ್ದು ಒಂದು ವಿಚಾರ ಇಲ್ಲಿ ನಮ್ಗೆ ಅವ್ರ ಮಾತುಗಳಲ್ಲಿ ಗೊತ್ತಾಗ್ತಾ ಇದ್ದಿದ್ದೇನು ಅಂತ ಅಂದರೆ, ಮೊನ್ನೆ ಅವರು ಸುರ್ಜೇವಾಲಾ ಎಲ್ಲ ಬಂದು ಹೋದಂಥ ನಂತರದಲ್ಲಿ ಅವ್ರು ಮಾತನಾಡಿದಂಥ ರೀತಿಗೂ ಇವತ್ತು ಮಾತನಾಡಿದಂಥ ರೀತಿಗೂ ಸ್ವಲ್ಪ ವ್ಯತ್ಯಾಸ ಇದೆ ಅನ್ನೋದು ಗೊತ್ತಾಗ್ತಾ ಇದೆ. ವ್ಯತ್ಯಾಸ ಏನಿದೆ ಅಂತಾರೆ, ಇವತ್ತು ಸ್ವಲ್ಪ ಅಗ್ರೆಸಿವ್ ಆಗೇ ಇದ್ದಾರೆ ಅವರು. ಹೇಳಿದ್ರಲ್ಲ, ಮಂತ್ರಿಗಿರಿಗಿಂತ ಯಾವುದೂ ಕಮ್ಮಿ ಇಲ್ಲ, ಅದನ್ನು ನಿಟ್ಟು ಮುಂದಿನ ಮಾತು ಅನ್ನುವಂಥ ರೀತಿಯಾಗಿ ಇವತ್ತು ಅವರ ಖಡಕ್ನೆಸ್ ಕಂಡುಬಂತು. ಮೊನ್ನೆ ತಪ್ಪನ್ನು ಸರಿ ಮಾಡ್ತೀನಿ ಅಂತ ಅಂದಿದ್ದಾರೆ, ಏನು ಮಾಡ್ತಾರೋ ನೋಡೋಣ ಅನ್ನೋ ರೀತಿಯಾಗಿ ಅವರ ಮಾತಿತ್ತು. ಸೊ ಯಾರು ಏನೇ ಹೇಳಿದ್ರು ಹೈಕಮಾಂಡ್ ತೀರ್ಮಾನವೇ ಅಂತಿಮ ಅಂತ ಪ್ರಿಯಾಂಕ್ ಖರ್ಗೆ ಅವರು ಹೇಳ್ತಿದ್ದಾರೆ. ಕೃಷ್ಣಪ್ಪ ಅವರ ಅನುಭವ, ಪ್ರಿಯಾ ಕೃಷ್ಣ ಅವರ ಉತ್ಸಾಹ ಇದು ಪಕ್ಷಕ್ಕೆ ಅಗತ್ಯ. ಇವರಿಬ್ಬರಷ್ಟೇ ಅಲ್ಲ, ನೂರಾರು ಕಾರ್ಯಕರ್ತರು ಸೇರಿ ಪಕ್ಷ ಕಟ್ಟಬೇಕು ಅಂತೆಲ್ಲ ಅವ್ರು ಹೇಳಿದ್ದಾರೆ. ಏನು ಹೇಳಿದ್ದಾರೆ ಪ್ರಿಯಾಂಕ್ ಖರ್ಗೆ ಅವರು, ಬನ್ನಿ ಕೇಳೋಣ. ಕೃಷ್ಣಪ್ಪ ಅವ್ರ ಮನೆಗೆ DK ಅವರು ಹೋದ್ರು, ಹರಿಪ್ರಸಾದ್ ಅವರು ಹೋದ್ರು, ಸುರ್ಜೇವಾಲಾ ಅವರು ಹೋದ್ರು. ಅವ್ರು ಹೇಳ್ತಿರೋದು ತುಂಬಾ ಕ್ಲಿಯರ್ ಇದೆ, ನಾವು ಮಿನಿಸ್ಟರ್ ಕೊಡಬೇಕಿತ್ತು, ಕೊಟ್ಟಿಲ್ಲ. ಮುಂದಿನ ದಾರಿ ನಮಗೆ ಗೊತ್ತಿದೆ ಅಂತ ನೋಡಿ. ಆಗುತ್ತೆ. ಯಾರು ಏನು ಹೇಳ್ತಾ ಇದ್ದಾರೆ ಅದಕ್ಕೆ ಬೇರೆ ರೀತಿಯಾದಂಥ ಅರ್ಥ ನಾವು ತಾವು ಮಾಧ್ಯಮದವರಾಗಲಿ ಅಥವಾ ನಾನು ಪಕ್ಷದ ಕಾರ್ಯಕರ್ತನಾಗಲಿ ನಾನು ಹೇಳೋಕ್ಕಾಗೋದಿಲ್ಲ. ಅದೇನೇ ಇದ್ದರೂ ವರಿಷ್ಠರಿದ್ದಾರೆ, ಅವ್ರು ತೀರ್ಮಾನ ತಗೋತಾರೆ. ಕೃಷ್ಣಪ್ಪ ಸಾಹೇಬ್ರಿರೋ ಅನುಭವನೂ ಬೇಕು ನಮಗೆ, ಪ್ರಿಯಾ ಕೃಷ್ಣ ಅವರ ಯುವ ಉತ್ಸಾಹನೂ ಬೇಕು ನಮಗೆ. ಅದು ಬರೀ ಇವರಿಬ್ಬರಿಗೆ ಸೀಮಿತ ಇಲ್ಲ, ನಮಗೆ ಎಲ್ಲ 100 ಜನ ಸೇರಿದ್ರೆ ತಾನೇ ನಾವು ಪಕ್ಷ ಕಟ್ಟಲಿಕ್ಕೆ ಆಗಕ್ಕಾಗುತ್ತೆ. ಕೃಷ್ಣಪ್ಪ ಅವ್ರ ಮನೆಗೆ